ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ನಮಸ್ಕಾರ. ಪಾಲಾರ್ ಸಾರಥಿ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ಮಾಟ ಮಂತ್ರ, ದೆವ್ವ ಭೂತದ ಹೆಸರಲ್ಲಿ ಸಾರ್ವಜನಿಕರನ್ನ ವಂಚಿಸುತ್ತಿದ್ದ ಕಳ್ಳ ಸ್ವಾಮೀಜಿಗೆ ಕೊನೆಗೂ ಪೊಲೀಸರು ಸರಿಯಾಗಿ ಕೆಡ್ಡ ತೋಡಿದ್ದಾರೆ. ಬೇತಾಳ ಶಕ್ತಿಯ ಹೆಸರಲ್ಲಿ ಮಹಿಳೆಯರ ಶೋಷಣೆ ಮಾಡುತ್ತಿದ್ದ ಸ್ವಯಂ ಘೋಷಿತ ಅಘೋರಿ ಚಂದ್ರನಾಥನನ್ನ ಕೆಜಿಎಫ್ ಪೊಲೀಸರು ಕಟಕಟಿಗೆ ತಳ್ಳಿದ್ದಾರೆ. ಇದರೊಂದಿಗೆ ವಿವಾದಿತ ಬೇತಾಳ ಶಕ್ತಿ ಪೀಠಕ್ಕೆ ಈಗ ಪೊಲೀಸರು ಬೀಗ ಜಡಿದಿದ್ದಾರೆ. ಹೌದು ವೀಕ್ಷಕರೇ, ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಗ್ರಾಮದ ಚಂದ್ರಪ್ಪ ಉರ್ಫ್ ಚಂದ್ರನಾಥ್ ಅಘೋರಿ ಎಂಬಾತನೇ ಈಗ ಸಿಕ್ಕಿಬಿದ್ದಿರೋ ವಂಚಕ. ತನ್ನದೇ ಜಮೀನಿನಲ್ಲಿ ಬರೋಬ್ಬರಿ 108 ಅಡಿ ಎತ್ತರದ ಭಯಾನಕ ಬೇತಾಳ ಪ್ರತಿಮೆಯನ್ನ ನಿಲ್ಲಿಸಿ ಸುತ್ತಮುತ್ತಲಿನ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ದ ಈ ಕಳ್ಳ ಸ್ವಾಮೀಜಿ ಕಳೆದ 4-5 ವರ್ಷಗಳಿಂದ ಅಮಾಯಕರನ್ನ ಜಾಲಕ್ಕೆ ಕೆಡವಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡುತ್ತಿದ್ದ. ಈ ವಂಚಕನ ದಂಧೆಯ ಲಿಸ್ಟ್ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ. ಈತನ ವಂಚನೆಯ ಜಾಲ ಹೇಗಿತ್ತು ನೋಡಿ. ದೆವ್ವ ಬಿಡಿಸಲು 10,000 ರೂಪಾಯಿ, ಪ್ರೇಮ ವೈಫಲ್ಯಕ್ಕೆ ಹುಡುಗಿಯರು ಹಿಂದೆ ಸುತ್ತಲೂ 5,000 ರೂಪಾಯಿ, ಸಂತಾನ ಭಾಗ್ಯಕ್ಕೆ ಪೀಠದಲ್ಲಿ 10 ಬೀಗಗಳನ್ನು ಸಿಕ್ಕಿಸಿದರೆ ಗ್ಯಾರಂಟಿ ಮಗುವಂತೆ, ಆರೋಗ್ಯ ಸಮಸ್ಯೆಗೆ ಡಾಕ್ಟರ್ ಹತ್ತಿರ ಹೋಗಬೇಡಿ ನಾವೇ ವಾಸಿ ಮಾಡ್ತೀವಿ ಎಂದು ನಂಬಿಸಿ ಲಕ್ಷಾಂತರ ರೂಪಾಯಿ ಪಂಗನಾಮ. ಇನ್ನು ಇಷ್ಟೇ ಅಲ್ಲದೆ ಗಂಡ ಹೆಂಡತಿ ಜಗಳ ಬಗೆಹರಿಸುವುದು, ಕುಡಿತ ಬಿಡಿಸುವುದಾಗಿ ನಂಬಿಸಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ಈ ಕಳ್ಳ ಅಘೋರಿ ದೆವ್ವ ಬಿಡಿಸುವ ನೆಪದಲ್ಲಿ ಮಹಿಳೆಯರ ಮೇಲೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಎಸಗುತ್ತಿದ್ದ ಗಂಭೀರ ಆರೋಪವೂ ಕೇಳಿಬಂದಿದೆ. ರಾಜ್ಯದಲ್ಲಿ ಮೂಢನಂಬಿಕೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕಾನೂನಿಗೆ ಕಣ್ಣೊರೆಸಿ ದಂಧೆ ನಡೆಸುತ್ತಿದ್ದ ಈತ ಹಾಗೂ ಈತನ 10 ಮಂದಿ ಶಿಷ್ಯರ ಪಟಾಲಂ ಅನ್ನ ಕೆಜಿಎಫ್ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಸದ್ಯ ಬಂಧಿತರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೊನೆಯದಾಗಿ ಸಾರ್ವಜನಿಕರಲ್ಲಿ ಒಂದು ಮನವಿ: ದೇವರನ್ನ ನಂಬಿ, ಆದರೆ ಇಂತಹ ಕಳ್ಳ ಸ್ವಾಮೀಜಿಗಳ ಮಾತುಗಳನ್ನು ನಂಬಿ ಮೂಢನಂಬಿಕೆಗೆ ಬಲಿಯಾಗಬೇಡಿ. ಇಂತಹ ವಂಚಕರು ನಿಮ್ಮ ನೆಮ್ಮದಿಯ ಜೊತೆ ಚೆಲ್ಲಾಟವಾಡುತ್ತಾರೆ. ದಯವಿಟ್ಟು ಎಚ್ಚರದಿಂದಿರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಪಾಲಾರ್ ಸಾರಥಿ ಡಿಜಿಟಲ್ ಮಾಧ್ಯಮ. ಅಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಐವರಲ್ಲಿ ಒಂದು ಊರಿದೆ. ಇಲ್ಲಿ ಬೇತಾಲ ಒಂದು ದೇವಸ್ಥಾನ ಥರ ಒಂದು ಕಟ್ಟಿದ್ದಾರೆ. ನಮಗೆ ಮಾಹಿತಿ ಬಂದಿತ್ತು ಇಲ್ಲಿ ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಇಲೀಗಲ್ ಆ್ಯಕ್ಟಿವಿಟಿ ಮೀನ್ಸ್ ಅವರು ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಈ ಥರ ಕಂಪ್ಲೇಂಟ್ ಮಾಡಿತ್ತು. ಸೊ ಅದು ನಿಷೇಧ ಇದೆ ಕರ್ನಾಟಕ ಕಾನೂನು ಪ್ರಕಾರ. ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರಾಡಿಕೇಷನ್
ಆಫ್ ಇನ್ಹ್ಯೂಮನ್ ಇವಿಲ್ ಆ್ಯಕ್ಟಿವಿಟಿ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ ಇದೆ, ಒಂದು ಕಾನೂನು ಇದೆ. ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಮತ್ತು ಜನರಿಗೆ ಮಹಿಳೆಯರಿಗೆ ಹರೆಸ್ಮೆಂಟ್ ಮಾಡ್ತಾರೆ, ಅವರು ಕನ್ಫೈನ್ ಮಾಡ್ತಾರೆ, ಇಲ್ಲಿಗಲಿ ಇಟ್ಕೊಡ್ತಾರೆ, ಪೂಜೆ ಅವರು ಯಾವುದೇ ಸಮಸ್ಯೆ ಬಗೆಹರಿಸಲಿಕ್ಕೆ, ಮತ್ತು ಏನಾದರೂ ಸ್ವಲ್ಪ ಮೆಡಿಸಿನ್ ಕೂಡ ಇವರು ಕೊಡ್ತಾರೆ ಅಂತ ಇದ್ದರು. ಅವ್ರದ್ದು ಏನು ಲೈಸೆನ್ಸ್ ಇದೆ ಅಲ್ಲ ಅದು ನಾವೆಲ್ಲ ಚೆಕ್ ಮಾಡ್ತೀವಿ. ಈ ಥರ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಬಂದಿತ್ತು ನಮಗೆ. ಅದನ್ನು ನಾವು ವೆರಿಫೈ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗ ಒಂದು FIR ರಿಜಿಸ್ಟರ್ ಮಾಡಿ ಇವಾಗ ಮತ್ತೆ ಕೋರ್ಟಲ್ಲಿ ಏನೋ ಸಮಸ್ಯೆ, ಕೋರ್ಟ್ ಕೇಸ್ ನಡ್ತಾ ಇದೆ, ವೈವಾಹಿಕ ಫ್ಯಾಮಿಲಿ ಮ್ಯಾಟರ್ ಇದೆ, ಅಥವಾ ಏನು ಜಾಬ್ ಸಮಸ್ಯೆ ಇದೆ, ಬೇರೆ ಡ್ರಿಂಕ್ಸ್ದು ಸಮಸ್ಯೆ ಇದೆ, ಇದೆಲ್ಲ ಬಗೆಹರಿಸಲಿಕ್ಕೆ ಇವರು ಏನಾದರೂ ಪ್ಯಾಕೇಜ್ ಥರ ಮಾಡ್ಕೊಂಡಿದ್ದಾರೆ, ಅದು ಪೂಜೆ ಮಾಡ್ತಾರೆ, ಪ್ಲಸ್ ಸ್ವಲ್ಪ ಹಣ ಏನು ಅವ್ರದ್ದು ರೇಟ್ ಚಾರ್ಟ್ ಇರುತ್ತೆ ಅವ್ರದ್ದು, ಅದು ಆ ಥರಗಳು ಕೊಡ್ತಾರೆ. ಈ ಥರ ಇದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾವ ರೀತಿಯಿಂದ ಹಿಂಗೆ ಮಾಡ್ತಾಯಿದ್ದಾರೆ, ಸುಮಾರು ಮೋರ್ ದೆನ್ 5 ಇಯರ್ಸಿಂದ ಇದೆಲ್ಲ ಇದೆ. ಇದು ಟೆಂಪಲ್ ಥರ ಕಟ್ಟಿದ್ದಾರೆ, ಈ ಥರ ಸ್ಟ್ಯಾಚ್ಯೂ ಕೂಡ ಕಟ್ಟಿದ್ದಾರೆ. ಏನು ಪರ್ಮಿಷನ್ ಇದೆ, ಸ್ವಲ್ಪ ಜನಕ್ಕೆ ಕೂಡ ಭಯ ಅನಿಸ್ತದೆ ರಾತ್ರಿಯಲ್ಲಿ, ಸಾಯಂಕಾಲದಲ್ಲಿ ಈ ಏರಿಯಾದಲ್ಲಿ. ಸೊ ಅದು ನಾವು ತನಿಖೆ ಮಾಡ್ತೀವಿ. ಅವ್ರಿಗೆ ನಾವು ಎನ್ಕ್ವೈರಿಗೆ ಫಸ್ಟ್ ತಗೊಳ್ತೀವಿ, ಫಸ್ಟ್ ವೆರಿಫೈ ಮಾಡ್ತೀವಿ ಏನಿದೆ, ಏನೇನು ಆ್ಯಕ್ಟಿವಿಟಿ ಇದೆ. ಆ ಪ್ರಕಾರ ನಾವು ಅವ್ರಿಗೆ ಫಸ್ಟ್ FIR ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಇದು ಗಡಿ ಭಾಗದಲ್ಲಿ ಭಾಳ ಜನ ಆಂಧ್ರದಿಂದ ಬರ್ತಾರೆ, ಕರ್ನಾಟಕದಿಂದ ಕೂಡ ಭಾಳ ಜನ ಹೋಗ್ತಾರೆ. ಸೊ ಅವರು ಹೇಗೆ ಅವರು ಅಮಾಯಕರಿಗೆ ಅವರಿಗೆ ಈ ಥರ ಮೋಸ ಮಾಡ್ತಾರೆ ಅದನ್ನು ನಾವು ತನಿಖೆ ಮಾಡ್ತೀವಿ.